ಹಾಯ್, ಹಲವಾರು ಸ್ಟೂಡೆಂಟ್ಸ್ ಈಗ KCET ಆಪ್ಷನ್ ಎಂಟ್ರಿ ಹಾಗೆ KCETಗೆ ಫೀಸ್ ಪೇಮೆಂಟ್ ಮಾಡೋದೇನಿರುತ್ತೆ ಅದಕ್ಕೆ ಸಂಬಂಧಿಸಿದ ಕೆಲವು ಕ್ವಶನ್ಸ್ ಅನ್ನ ಕೇಳಿದ್ರು. ಅವುಗಳಿಗೆ ಉತ್ತರವನ್ನ ಈ ವಿಡಿಯೋ ತಿಳ್ಕೊಳ್ತಿದ್ವಿ. ನಂತರ ನಿಮಗೂ ಏನಾದ್ರು ಡೌಟ್ ಇದ್ರೆ ಕನ್ನಡ ತಿಳಿಸಿ, ಮುಂದೆ ವಿಡಿಯೋದಲ್ಲಿ ಸಿಗ್ತೀವಿ ಅಂದ್ರೆ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಿ ವಿಡಿಯೋನ ಮಾಡ್ತೀವಿ. ಸೊ ಅದೇ ಡೌಟ್ ಇದ್ರೆ ಕನ್ನಡ ತಿಳಿಸಿ. ಮೊದಲಾಗಿ ಈಗ ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀವಿ. ಈಗ ಏನು ರ್ಯಾಂಕ್ ಅನೌನ್ಸ್ ಆಗಿದೆ ಅಂತ ಸ್ಟೂಡೆಂಟ್ಸ್ ಈಗ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದೀವಿ. ಆಪ್ಷನ್ ಎಂಟ್ರಿ ಮಾಡಿದ್ರೆ ನಮಗೆ ಯಾವ್ದಾದ್ರು ಒಂದು ಕಾಲೇಜ್ ಸಿಗತ್ತಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇರೋದು. ಹಾಗಿರಲ್ಲ. ಏನು ಅಂತ ಹೇಳಿದ್ರೆ ಈಗ ನಿಮ್ಮ ರ್ಯಾಂಕ್ ಏನಿದೆ ಅದರ ಆಧಾರವನ್ನ ಇಟ್ಕೊಂಡು ಅದೇ ರೀತಿ ನೀವು ಯಾವ್ಯಾವ ಕಾಲೇಜಸ್ನ ಆಪ್ಷನ್ ಎಂಟ್ರಿಯಲ್ಲಿ ಆ್ಯಡ್ ಮಾಡಿದ್ರ ಅವುಗಳನ್ನ ಎಲ್ಲವನ್ನೂ ಕೂಡ ಕನ್ಸಿಡರೇಷನ್ಗೆ ತೆಗೆದುಕೊಂಡು ನಿಮಗೆ ಸೀಟ್ ಅಲಾಟ್ ಮಾಡ್ತಾರೆ. ಅದಕ್ಕೋಸ್ಕರ ಈಗ ನಿಮ್ಮ ರ್ಯಾಂಕ್ ಏನಿದೆ ಅದಕ್ಕೆ ಅನುಗುಣವಾಗಿ ಯಾವ ಕಾಲೇಜಲ್ಲಿ ಸೀಟ್ ಸಿಗ್ಬೋದು ನನಗೆ, ಇದನ್ನು ಕೂಡ ಸ್ವಲ್ಪ ಚೆಕ್ ಮಾಡಿ, ಲಾಸ್ಟ್ ಇಯರ್ ಕಟ್ ಆಫ್ ಏನಿದೆ ಅದನ್ನ ಚೆಕ್ ಮಾಡಿ ನಿಮ್ಮ ರ್ಯಾಂಕ್ ಪ್ರಕಾರ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು ಅದನ್ನ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಗೆ ಸೀಟ್ ಅಲಾಟ್ಮೆಂಟ್ ಮಾಡ್ತಾರಲ್ವಾ, ಆ ಸೀಟ್ ಅಲಾಟ್ಮೆಂಟ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿಲಿ ಯಾವ್ಯಾವ ಕಾಲೇಜಸ್ ಅನ್ನ ಆ್ಯಡ್ ಮಾಡಿದಿರೋ ಅದರಲ್ಲಿ ಯಾವ್ದಾದ್ರು ಒಂದು ಕಾಲೇಜನ್ನ ಅಲಾಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಈಗ ನಿಮ್ಮ ರ್ಯಾಂಕ್ ಪ್ರಕಾರ ನೀವು ಆಪ್ಷನ್ ಎಂಟ್ರಿ ಮಾಡಿದಂಥ ಕಾಲೇಜ್ಗಳಲ್ಲಿ ಎಲ್ಲೂ ಸೀಟ್ ಅಲಾಟ್ ಮಾಡೋದಕ್ಕೆ ಆಗದೇ ಇದ್ರೆ ಅಂದ್ರೆ ನೀವು ತುಂಬಾ ಟಾಪ್ ಕಾಲೇಜಸ್ನ ಆ್ಯಡ್ ಮಾಡಿದ್ರೆ ರ್ಯಾಂಕ್ 2 lakh ಪ್ಲಸ್ ಬಂದ್ಬಿಟ್ಟಿದೆ, ಮತ್ತು ಕಾಲೇಜಸ್ನ್ನು ಜಾಸ್ತಿ ಆ್ಯಡ್ ಮಾಡಿದ್ರೆ ಒಂದು 10 ಕಾಲೇಜಸ್ನ ಆ್ಯಡ್ ಮಾಡಿಬಿಟ್ಟಿದ್ರ ಆಪ್ಷನ್ ಎಂಟ್ರಿಲಿ ಎಲ್ಲ ಟಾಪ್ ಕಾಲೇಜಸ್, ಬಟ್ ರ್ಯಾಂಕ್ 2 lakh ಪ್ಲಸ್ ಇದೆ. ಆ ಟೈಮಲ್ಲಿ ಕಾಲೇಜಸ್ನ ಅಲಾಟ್ ಮಾಡೋದಕ್ಕೆ ಆಗಲ್ಲ. ಯಾಕಂತಂದ್ರೆ ಟಾಪ್ ಕಾಲೇಜಸಲ್ಲಿ ಒಳ್ಳೆ ರ್ಯಾಂಕ್ ಪಡೆದುಕೊಂಡಂಥ ಸ್ಟೂಡೆಂಟ್ಸ್ ಅಡ್ಮಿಷನ್ ಪಡ್ಕೊಂಡಿರ್ತಾರೆ. ಅದಕ್ಕೋಸ್ಕರ ನಿಮಗೆ ಎಲ್ಲಿ ಸೀಟ್ ಸಿಗಬಹುದು ಅದನ್ನು ಕೂಡ ತಿಳಿದುಕೊಂಡು, ಹೇಗೆ ತಿಳ್ಕೊಳ್ತೀರಾ ಲಾಸ್ಟ್ ಇಯರ್ ಕಟ್ ಆಫ್ ಇಂದ ಅದನ್ನು ತಿಳಿದುಕೊಂಡು ಆಪ್ಷನ್ ಎಂಟ್ರಿ ಮಾಡಿ, ಆವಾಗ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ನಂತರ ಆಪ್ಷನ್ ಎಂಟ್ರಿಗೆ ಯಾವುದೇ ಲಿಮಿಟ್ ಇಲ್ಲ, ಅಂದ್ರೆ ಇಂತಿಷ್ಟೇ ಕಾಲೇಜ್ ಆ್ಯಡ್ ಮಾಡಬೇಕು ಅಂತ ಏನು ಲಿಮಿಟ್ ಇಲ್ಲ. ಅದಕ್ಕೋಸ್ಕರ ನಿಮಗೆ ಇಷ್ಟ ಇರುವಂಥ ಕಾಲೇಜಸ್ನಷ್ಟೇ ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡಿ, ಬಟ್ ಲಿಮಿಟೆಡ್ ಕಾಲೇಜಸ್ನ ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ, ಅದು ಕೂಡ ಪ್ರಯಾರಿಟಿ ಪ್ರಕಾರ ಆ್ಯಡ್ ಮಾಡಿ. ಓಕೆ, ಅದಂತ ಫೀಸ್ ರಿಲೇಟೆಡ್ ಒಂದು ಕ್ವಶನ್ ಕೂಡ ಕೇಳಿದ್ರು. ಏನೋ ಅಂತ ಹೇಳಿದ್ರೆ ಈಗ KCET ಫೀಸ್ ಏನಿರುತ್ತೆ ಅದನ್ನ ಇನ್ಸ್ಟಾಲ್ಮೆಂಟ್ ಮೇಲೆ ಪೇ ಮಾಡೋದಕ್ಕೆ ಆಗತ್ತಾ ಅಂತ ಹೇಳಿದ್ರು. ಆಗಲ್ಲ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗತ್ತಲ್ವಾ, ಇಂಥ ಕಾಲೇಜ್ ಅಲಾಟ್ ಆಗಿದೆ, ಇಂಥ ಇಂಜಿನಿಯರಿಂಗ್ ಬ್ರಾಂಚ್ ಅಲಾಟ್ ಆಗಿದೆ, ಅಥವಾ ಇಂಥ ನರ್ಸಿಂಗ್ ಕಾಲೇಜ್ ಅಲಾಟ್ ಆಗಿದೆ, ಈ ರೀತಿ ಕೋರ್ಸ್ನ ಅದೇ ರೀತಿ ಕಾಲೇಜನ್ನ ತೋರಿಸ್ತಾರೆ. ಅದ್ರ ಜೊತೆಗೆ ಅಲ್ಲಿ ಫೀಸ್ ಕೂಡ ಹೇಳಿರ್ತಾರೆ, ಇಂತಿಷ್ಟು ಫೀಸ್ ಅಂತ ಕೊಟ್ಟಿರ್ತಾರೆ. ಆ ಫೀಸ್ ಏನಿದೆ ಅದನ್ನ ಒಂದೇ ಸಲ ಪೇ ಮಾಡಬೇಕಾಗತ್ತೆ. ಓಕೆನಾ, ಇನ್ಸ್ಟಾಲ್ಮೆಂಟ್ ಮೇಲೆ ಪೇ ಮಾಡೋದಕ್ಕೆ ಆಗಲ್ಲ, ಒಂದೇ ಸಲ ಫೀಸನ್ನು ಪೇ ಮಾಡಬೇಕು. ಸೊ ಇದಿಷ್ಟು ವಿಷಯ ಆಗಿತ್ತು. ಮತ್ತೇನೋ ಡೌಟ್ ಇದೆಯಾ? ಡೌಟ್ ಇದ್ರೆ ಕೊಂಡು ಹೋಗ್ತೀವಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.